ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟ್ರಾಟಜಿ ಯೂಟ್ಯೂಬ್ ಚಾನಲ್. ಸೊ ಕರ್ನಾಟಕ ಸರ್ಕಾರದಿಂದ ಏನೈತಿ ಇಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ OBC ವರ್ಗದವ್ರಿಗೆ ಏನೈತಿ ಇಲ್ಲಿ PSI ಪ್ರೀ ಕೋಚಿಂಗ್ ಈಗ ತರಬೇತಿ ನೀಡಲು ಅರ್ಜಿಯನ್ನು ಆಹ್ವಾನಿಸಿರ್ತಾರೆ. ಸೊ ಇಲ್ಲಿ ನೀವು ಅರ್ಜಿಯನ್ನು ಈಗ ಹಾಕ್ಬೋದಾಗಿರ್ತದೆ. ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆಯಿಂದ ಇಲ್ಲಿ ಪ್ರವರ್ಗ 1, 2A, 3A, 3Bಗಳಿಗೆ ಇಲ್ಲಿ ಅವಕಾಶ ಇರ್ತದೆ. ಮತ್ತು ಇಲ್ಲಿ ಇನ್ನೊಂದೇನಪ್ಪ ಅಂತಂದ್ರೆ ಇದಕ್ಕಿಂತ ಮುಂಚೆ ಕರೆದಾಗ ಏನೈತೆ ಇಲ್ಲಿ ಶಿಷ್ಯ ವೇತನ, ಪ್ರಯಾಣ ಭತ್ಯೆ, ಶಿಷ್ಯ ವೇತನ ಎಲ್ಲ ಕೊಡ್ತಿದ್ರು. ಬಟ್ ಈ ಸಲ ಏನು ಮಾಡಿದಾರು, ಯಾವುದೇ ರೀತಿಯ ಶಿಷ್ಯ ವೇತನ ಅಂದ್ರೆ ನಿಮ್ಗೆ ಇರ್ಲಿಕ್ಕೆ ಏನೈತಿ ಯಾವುದೇ ರೀತಿಯ ಹಣವನ್ನು ಕೊಡೋದಿಲ್ಲ. ಇಲ್ಲಿ ಅವರ ಸೆಲೆಕ್ಟ್ ಮಾಡಿದ ಕೇಂದ್ರಗಳಲ್ಲಿ ನೀವು ಇಲ್ಲಿ ತರಬೇತಿಯನ್ನು ಪಡಿಬೇಕಾಗಿರ್ತದೆ. ಇಲ್ಲಿ ನೋಡ್ಬೋದು 75 ದಿನಗಳ ಕಾಲ ಏನೈತಿ ಇಲ್ಲಿ ತರಬೇತಿ ಅವಧಿ ಇರ್ತದೆ. ಇಲ್ಲಿ ಉಚಿತ ಊಟ ಮತ್ತು ವಸತಿ ಎರಡು ನಿಮ್ಗೆ ಹಾಸ್ಟೆಲ್ ಊಟದ ವ್ಯವಸ್ಥೆನೂ ಎಲ್ಲ ಅವರ ಮಾಡಿರ್ತಾರೋ. ಹಾಗೆ ತರಬೇತಿ ಕೇಂದ್ರದಲ್ಲಿ ನೀವು ತರಬೇತಿಯನ್ನು ಪಡಿಬೇಕಾಗ್ತದೆ. ಇಲ್ಲಿ ಅರ್ಜಿಯನ್ನು ಈಗಾಗಲೇ ಸ್ಟಾರ್ಟ್ ಆಗಿದೆ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದಾಗಿರ್ತದೆ. ಈಗ ಇಲ್ಲಿ ಮತ್ತು ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳಿಗೆ ಏನೈತಿ ಈ ಸಾಮಾನ್ಯ ಅರ್ಹತೆಗಳು ಇರಬೇಕು. ಇಲ್ಲಿ ವಾರ್ಷಿಕ ಆದಾಯ ಮಿತಿ 8 ಲಕ್ಷಕ್ಕಿಂತ ಕಡಿಮೆ ಆಗಿರಬೇಕು. ಇಲ್ಲಿ ಕರ್ನಾಟಕದ ಕಾಯಂ ನಿವಾಸಿ ಆಗಿರಬೇಕು. ಮತ್ತು ಇಲ್ಲಿ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳ ಎತ್ತರ, ತೂಕ, ಎದೆ ಸುತ್ತಳತೆಗಳು ಕರ್ನಾಟಕ ಪೊಲೀಸ್ ಸೇವೆ ನೇಮಕಾತಿಯ ಪ್ರಾಧಿಕಾರ ನಿಗದಿಪಡಿಸಿರುವಂತೆ ಇರಬೇಕಂತ ಹೇಳಿದ್ದಾರೆ. ವಿದ್ಯಾರ್ಥಿ ಏನೈತಿ ಇಲ್ಲಿ ವಿಶ್ವವಿದ್ಯಾಲಯದ ಪದವಿಯನ್ನು ನೀವು ಮುಗಿಸಿರಬೇಕು. ಇಲ್ಲಿ ನೆಕ್ಸ್ಟ್ ಇಲ್ಲಿ ಕನಿಷ್ಠ ವಯಸ್ಸು 21, ಗರಿಷ್ಠ 27. ಮತ್ತು ಇಲ್ಲಿ ನೆಕ್ಸ್ಟ್ ನಿಮ್ಮ ಫೋಟೋ ಮತ್ತು ನಿಮ್ಮ ಸಿಗ್ನೇಚರ್ ಎಲ್ಲ ಅಪ್ಲೈ ಮಾಡೋದದ. ಸೊ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಯಾವುದೇ ರೀತಿ ಅಪ್ಲೈ ಮಾಡ್ಬೋದಂತ. ಇಲ್ಲಿ ಯಾವುದೇ ರೀತಿಯ ಎಡಿಟಿಂಗ್ ಹಾಗೂ ಡಿಲೀಟ್ ಆಪ್ಷನ್ ಇರೋದಿಲ್ಲ. ಒಮ್ಮೆ ಅರ್ಜಿಯನ್ನು ಸಲ್ಲಿಸಿದ್ರೆ ಮತ್ತು ಅರ್ಜಿಯನ್ನು ಸಲ್ಲಿಸಿದ ನಂತರ ಪ್ರಿಂಟನ್ನು ತೆಗೆದುಕೊಳ್ಬೇಕು. ಯಾಕಂದ್ರೆ ನೆಕ್ಸ್ಟ್ ಇಲಾಖೆಯಿಂದ ಅವರನ್ನು ಕರೆದಾಗ ಏನೈತಿ ಅಪ್ಲಿಕೇಶನ್ ನಿಮ್ಗೆ ಬೇಕಾಗ್ತದೆ. ನೆಕ್ಸ್ಟ್ ಇಲ್ಲಿ ಇದಕ್ಕೆ ಯಾವುದೇ ರೀತಿಯ ಪರೀಕ್ಷೆ ಇರುವುದಿಲ್ಲ. ಓನ್ಲಿ ಏನೈತಿ ನಿಮ್ಮ ಮೆರಿಟ್ ಆಧಾರದ ಮೇಲೆ ಇದನ್ನ ಸೆಲೆಕ್ಟ್ ಮಾಡ್ತಾರೆ. ಸೊ ಇಲ್ಲಿ ನೋಡ್ಬೋದು ನೀವು ಇದಕ್ಕೆ ನಿಮ್ಮ ಪದವಿಯಲ್ಲಿ ಪಡೆದ ಮೆರಿಟ್, ಸೊ ಮೆರಿಟ್ ಆಧಾರದ ಮೇಲೆ ಏನೈತಿ ಇಲ್ಲಿ ನಿಮ್ಮನ್ನು ಸೆಲೆಕ್ಟ್ ಮಾಡ್ತಾರೆ. ಸೊ ಇದು ಮುಖ್ಯವಾಗಿ ಗೊತ್ತಿರಬೇಕು. ಇಲ್ಲಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 13/2/2026 ಒಳಗೆ. ಕೇವಲ 5 ದಿನ ಮಾತ್ರ ಇಲ್ಲಿ ಕೊಟ್ಟಿರ್ತಾರೆ ಅರ್ಜಿಯನ್ನು ಸಲ್ಲಿಸ್ಲಿಕ್ಕೆ. ಸೊ ಹಾಗಾಗಿ ಈ ಕೋಡಲ್ಲಿ ಏನೈತಿ OBC ವರ್ಗದವರ ಇದಕ್ಕೆ ಅಪ್ಲೈ ಮಾಡಬಹುದಾಗಿರ್ತದೆ. ಸೊ ಇನ್ನೂ ಏನಾದರೂ ನಿಮ್ಗೆ ಡೌಟ್ಗಳಿದ್ರೆ ಕಮೆಂಟ್ ಮುಖಾಂತರ ತಿಳಿಸ್ರಿ. ಸೊ ಈ PDF ಅನ್ನು ನನ್ನ ಒಂದು ಟೆಲಿಗ್ರಾಮ್ ಚಾನಲ್ನಲ್ಲಿ ಹಾಕಿರ್ತೀನಿ, ನೀವು ಅಲ್ಲಿ ನೋಡ್ಬೋದು. ಸೊ ಅಪ್ಲಿಕೇಶನ್ ಹಾಕೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸುತ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದ.